ನಮಸ್ಕಾರ ಸ್ನೇಹಿತರೆ. ಸಾಯಿ ಪಲ್ಲವಿ ದತ್ತುಪುತ್ರಿನ. ಹಾಗಾದರೆ ಅವರ ನಿಜವಾದ ತಂದೆ ತಾಯಿ ಯಾರು ಅನ್ನೋ ರಹಸ್ಯವನ್ನು ಬಿಚ್ಚಿಟ್ರು ಸ್ಟಾರ್ ಬ್ಯೂಟಿ. ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಆ ಸ್ಟಾರ್ ಬ್ಯೂಟಿ ಬಿಚ್ಚಿಟ್ಟಂತಹ ರಹಸ್ಯ ಏನು ಅಂತ ಹೇಳ್ತೀನಿ. ವೀಕ್ಷಕರೇ, ಸಾಯಿ ಪಲ್ಲವಿ ಅವರು ತೆಲುಗು ರಿಯಾಲಿಟಿ ಶೋ ಅಲ್ಲಿ ಡಾನ್ಸರ್ ಆಗಿ ಗುರುತಿಸ್ಕೊಳ್ತಾರೆ. ಅದಾದ ನಂತರ 2015ರಲ್ಲಿ ಮಲಯಾಳಂ ಪ್ರೇಮಂ ಎಂಬ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ನಂತರ ಟಾಲಿವುಡ್ ಫಿದಾ ಎಂಬ ಚಿತ್ರದ ಮೂಲಕ ಪಡ್ಡೆ ಹುಡುಗರ ಕನಸಿನ ರಾಣಿ ಆಗ್ತಾರೆ ನಮ್ಮ ಸಾಯಿ ಪಲ್ಲವಿ. ಅಷ್ಟೇ ಅಲ್ಲ, ಇವರು ಯಾವುದೇ ಎಕ್ಸ್ಪೋಸಿವ್ ಸೀನ್ ಮಾಡದೆ ಅತಿ ಹೆಚ್ಚು ಆಫರ್ನ ಪಡೆದಿರುವಂತಹ ನಟಿ ನಮ್ಮ ಸಾಯಿ ಪಲ್ಲವಿ. ಇವರು ಯಾವುದೇ ಪಾತ್ರವನ್ನು ಮಾಡಿದರೆ ಅದಕ್ಕೆ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರಕ್ಕೆ ಜೀವ ತುಂಬಲಿಲ್ಲ ಅಂದರೆ ಇವರು ಮನಸ್ಸಾಕ್ಷಿ ಕೊರಗ್ತಾ ಇತ್ತಂತೆ. ಈ ಮಾತನ್ನು ಸಾಯಿ ಪಲ್ಲವಿಯವರೇ ಮತ್ತೊಂದು ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ಇಷ್ಟೇ ಅಲ್ಲ ವೀಕ್ಷಕರೇ, ಸಿನಿಮಾದಲ್ಲಿ ಡಾಕ್ಟರ್ ಪಾತ್ರ ಮಾಡೋದೇ ಬೇರೆ, ಆದರೆ ನಿಜ ಜೀವನದಲ್ಲಿ ಇವರು ಡಾಕ್ಟ್ರಾಗಿ ಪಾತ್ರವನ್ನು ಮಾಡ್ತಾ ಇದ್ದಾರೆ ನೋಡಿ. ಅಷ್ಟೇ ಅಲ್ಲ, ಇಷ್ಟು ಖ್ಯಾತಿಯಾಗಿರುವ ನಟಿ ಮತ್ತೊಂದು ಸಂದರ್ಶನದಲ್ಲಿ ತಮ್ಮ ಬಾಲ್ಯದ ಬಗ್ಗೆ ಹಂಚಿಕೊಂಡಿದ್ದಾರೆ. ಇವರು ಬಾಲ್ಯದಲ್ಲಿ ತಮ್ಮ ತಂದೆ ತಾಯಿಯ ಜೊತೆ ತುಂಬ ಪ್ರಶ್ನೆಯನ್ನು ಮಾಡ್ತಾ ಇದ್ರಂತೆ. ನಿಜವಾಗ್ಲೂ ನಾನು ನಿಮ್ಮ ದತ್ತು ಪುತ್ರಿನ? ಯಾಕೆ ಅಂತಂದರೆ ನಾನು ತುಂಬ ಕಲ್ಲರ್ ಆಗಿದ್ದೀನಿ, ನಾನು ತುಂಬ ಫೇರ್ ಆಗಿದ್ದೀನಿ, ನೀವು ಡಸ್ಕಿ ಸ್ಕಿನ್ ಕಲರ್ ಇದ್ದೀರಿ, ನಿಜವಾಗ್ಲೂ ನಾನು ನಿಮ್ಮ ದತ್ತು ಪುತ್ರಿನ ಇಲ್ಲ ನಿಮ್ಮ ಪುತ್ರಿನ ಅಂತ ನೇರವಾಗಿ ಪ್ರಶ್ನೆ ಮಾಡಿ ಕೇಳ್ತಾ ಇದ್ರಂತೆ. ಅದಕ್ಕೆ ಆ ಪೋಷಕರು ಅವರನ್ನು ಮನವರಿಕೆಯನ್ನು ಮಾಡಿದ್ರಂತೆ. ನಿಜವಾಗಿಯೂ ನೀನು ನಿನ್ನ ತಂಗಿ ನಮ್ಮ ಮಕ್ಕಳೇ ಅಂತ ಅವರಿಗೆ ತಿಳಿಸಿದ್ರಂತೆ. ವೀಕ್ಷಕರೇ, ಸಾಯಿ ಪಲ್ಲವಿಯವರು ಮೂಲತಃ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲೂ ಆಗಿದ್ದಾರೆ. ಇದಿಷ್ಟು ಸಾಯಿ ಪಲ್ಲವಿಯವರ ಬಾಲ್ಯ ಜೀವನ. ಇವರ ಜೀವನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ಕತೆಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅಲ್ಲಿವರೆಗೂ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.